ಏನ್ಲೇ ಏನು ರಿಸಲ್ಟ್ ಏನಾಯ್ತು ಯಾಕೆ ಸಪ್ಕಿದೆಯಲ್ಲ? ಪಾಸ್ ಆಗವನೆ ಕಣ್ರಿ. ಯಾಕೋ ತಲೆ ನೋಯ್ತದೆ ಅದಕ್ಕೆ ಸಪ್ಕಿವ್ನಿ. ತಲೆನೋದ್ರೆ ಮಾತ್ರ ಕುಡಿ, ಇಲ್ಲ ತಲೆನೋ ಔಷಧಿ ಸಾರ್ಕೋ. ಸಾವ್ಕತೀನಿ. ಯಾಕೆ ಒಂಥರ ಇದೆಯಲ್ಲ, ಏನಾಯ್ತು? ಏನೂ ಇಲ್ಲ ಅಂತ ಹೇಳ್ತಾ ಇಲ್ವಾ? ಸರಿ ಸರಿ ಆಯ್ತು. ಇನ್ನೇನು? ಇನ್ನೇನು ಇಲ್ಲ. ಸರಿ ಆಯ್ತು ಬಿಡು, ಇನ್ನೇನು ತಲೆ ಯಾಕೆ ಇಸ್ಕಡಿಯೆ. ಅದು ಅದಕ್ಕೆ ಬೇಜಾರು ಮಾಡ್ಕೊಂಡಕನ್ರಿ. ಕಮ್ಮಿ ನಂಬರ್ ಬಂದದೆ. ಅಪ್ಪ ಏನಂತ ಏನೋ ಅಂತ ಬೇಜಾರು ಮಾಡ್ಕೊತಿದ್ದ. ಬಿಡು ಪಾಸ್ ಆಗವಂತಾನೆ. ನಂಬರ್ ತೆಂಗಾರ ಅಲ್ಲಿ ಬಿಡು, ಇಲ್ಲ ಬಿಡಿಯಲ್ಲ. ಒಳಗವನೆ. ಬಿಮಲು ಬಿಮಲು ಲಾ ಅಪ್ಪ, ಏನ್ಲಾ ಏನಾಯ್ತು ರಿಸಲ್ಟು? ಅಪ್ಪ ಅದು ಅರೆ ಪಾಸ್ ಆಗವನೆ ಕಣ್ರಿ. ನಂಬರ್ ಕಮ್ಮಿ ತೆಗ್ದಾನೆ. ಇವನ್ಗಿಂತ ಒಂದು ನಂಬರ್ ಜಾಸ್ತಿ ತೆಗ್ದ್ಬಿಟ್ಟಿದ್ದಾನಂತೆ. ಅವ್ನು ಫಸ್ಟ್ ಸೆಕೆಂಡ್ ಅಂತೆ. ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡು ಬಿಡ್ಲಾ, ಯಾಕೋ ಪಾಸ್ ಅದಲ್ಲ ಅಷ್ಟೇ ಸಾಕು. ಸದ್ಯಕ್ಕೆ ಪೇಲ್ ಆಗ್ನಿವಲ್ಲ, ನನ್ನ ಮಾನ ಮರೋದಿ ಉಳಿಸಿದೀಯೇ ಬಿಡು. ಅಟ್ಟಿ ಕಾಸು ಕೇಳಿದಲ್ಲ ಬೇಕಲಾ? ಬೇಡ ಬಿಡಪ್ಪ. ನನಗೆ ನಿನ್ನ ಕಂಡ್ರೆ ಆಸೆ ಇಲ್ವಾ ಬಿಟ್ಟಿದೆ. ನಾನು ಆಡೋದು ಕಂಡ್ರೆ ನನಗೆ ಖುಷಿ ಕೋಪತ್ತೆ ಕೇಳಕ್ಕಲ್ಲ. ಅಲ್ಲಕ್ಕಲ್ಲ, ನನಗೂ ನನ್ನ ಮಗನ ಚೆಂದಾಗಿ ಓದಿಸ್ಬೇಕು, ಒಳ್ಳೆ ಕೆಲಸ ಕೊಡಿಸ್ಬೇಕು ಅಂತ ನನಗೂ ಆಸೆ ಇದಕ್ಕಲ್ಲ ಮಗ. ನಿಮ್ಮ ಅಮ್ಮನ ಮಾತೆ ಕೇಳಬೇಡ. ತಂದು ಹಾಕ್ಬಿಟ್ಟು ತಮಾಷೆ ನೋಡ್ಬಿಡ್ತಾಳೆ ಗೊತ್ತಾ ಅವಳು. ಅವಳೇನು ಸಾಮಾನ್ಯದೊಳಲ್ಲ. ಅವಳ ಬಗ್ಗೆ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು. ಹೆಂಗಿರ್ಬೇಕು ಹಂಗಿರ್ಬೇಕು, ಆಯಿತಾ? ಏನಾರೇ ಇದ್ರೆ ನನ್ನ ಹತ್ರ ನೀನು ಹೇಳು. ಆ ಬಡ್ಡಿಯೇ ನೀನು ಹಚ್ಕೊಬೇಡ ನೀನು. ಅಯ್ಯ ಮಗನ್ಗೊಂದು ಒಳ್ಳೇದು ಹೇಳ್ಕೊಡ್ಬೇಡಿ. ಯಾವಾಗ ಬರೀ ಹಿಂಗೆ ಹೇಳ್ಕೊಡಿ. ಉಡಮಿ ಆಯಿತು. ನಿಜವಾಗ್ಲೂ ಭಾಳ ಖುಷಿ ಆಗೋಯ್ತು ನನಗಂತೂ. ಹೆಂಗೋ ನನ್ನ ಮಗ ಸದ್ಯಕ್ಕೆ ಪಾಸ್ ಆದ್ನಲ್ಲ, ನನಗೆ ಅಷ್ಟೇ ಸಾಕು ಕಣಪ್ಪ. ಪಾಸ್ ಆಗವನೆ. ಅದನ್ನೇನು ಒತ್ತಿ ಒತ್ತಿ ಹೇಳಿದಿ. ಸರಿ, ಎಷ್ಟು ಬೇಕಲ್ಲ ಕಾಸು? ಎಷ್ಟು ಬೇಡ ಬಿಡಪ್ಪ. ಎಷ್ಟು ಬೇಕು ಹೇಳಲ್ಲ. ಎಷ್ಟು ಕೊಡು ತಗೊಳ್ಳಲ್ಲ. 10,000 ರೂಪಾಯಿ ಇದೆ. ಅವತ್ತು 5,000 ಕೇಳಿದಾರ, ಈಗ 10,000 ರೂಪಾಯಿ ಕೊಟ್ಟಿನಿ. ತಗೋ. ಅದೇನು ನೀನು ಫ್ರೆಂಡ್ಸ್ಗಳ್ಗೆ ಅದೇನು ಕೊಡ್ಬೇಕು ಕೊಡು. ಮಿಕ್ಕಿದ್ಕೆ ಮನೆಗೆ ಸ್ವೀಟ್ ತಂದು ಎಲ್ಲರಿಗೂ ಕೊಡು, ಆಯಿತಾ? ಹಂಗೆಯಾ ನವ್ಯಾಕವ್ರ ಮನೆಗೆ ಹೋಗ್ಬಿಟ್ಟು ಅವಳಿಗೊಂದು ಡಬ್ಬ ಸ್ವೀಟ್ ಕೊಡ್ಬಿಟ್ಬಾ. ಸರಿಯಪ್ಪ ಆಯಿತು. ಸರಿ ಸರಿ ತಗೋ. ಇನ್ನೇನ್ಲೇ ಸಮಾಧಾನ ಆಯ್ತಾ? ನನ್ನ ಮಗನ ದುಡ್ಡು ಕೊಡ್ನಿಲ್ಲ ಅಂತಿದ್ದಲ್ಲ, ಸಮಾಧಾನ ಆಯ್ತು ಕಣ್ರಿ. ಅದನ್ನೇ ಹೊಸಿ ನಗ್ನಗಿತ ಹೇಳು. ಏನು ಎಷ್ಟೊತ್ತಲ್ಲಿ ಗುಳು ಅನ್ಬೇಡ. ಸರಿ ಬಿಡಿ ಆಯ್ತು. ನಗ್ನಾಗಿತ್ತಾನೆ ಖುಷಿನೇ ಆಯ್ತು ಕಂತೆ. ಹೆಂಗೋ ಕೊಟ್ರಲ್ಲ ಅಂತ. ಸರಿ, ನನಗೊಂಚು ಕೆಲಸದೇ ಅಂಗಡಿಗೆ ಹೋಗ್ತೀನಿ. ಓಲಾ ಅದೇನು ನವ್ಯಾಕವ್ರಿಗೆಲ್ಲ ಕೊಡ್ಬಲ್ಲ. ಹಾಗಂತೂ ಫೋನ್ ಮಾಡಿ ಏನಾಯ್ತು ಅಂತ ಕೇಳ್ತಿದ್ಲು. ಸರಿಯಪ್ಪ ಆಯಿತು. ಅಲ್ಲ ಬಿಡಿಯೋಕೆ ಯಾವುದು ಖುಷಿಯಾಗಿರ್ಬೇಕು, ಯಾವಾಗ ಸಪ್ಕಿರ್ಬೇಕು ಒಂದು ಗೊತ್ತಾಗಿಲ್ಲ ಕನ್ನಲ್ಲ ನಿಮಗೆ. ಅದೇನೋ ನಂಬರ್ ಹೋದ್ರು ಅಲ್ಲಿ ಪಾಸ್ ಆಗಿದ್ದಿಲ್ಲ ಬಿಡ್ಲಾ. ನೀನು ಆಡ್ತಿದ್ದು ಹೋಗ್ಬಿಟ್ಟು ನನಗೆ ಪಿ ಎಲ್ಗಿಲ್ಲ ಅದ ನೀನು ಜನಗಳು ಆಡ್ಕೊಳಕ್ಕೆ ಮಾಡ್ಬಿಟ್ಟ ನೀನು. ಅದು ಹೊಸಿಗಾಬ್ರಿಗಿತ್ತ ಯಾಕೋ ಸದ್ಯಕ್ಕೆ ಪಾಸ್ ಆಗಿದ್ರೆ ಅದೇನೋ ಸಂತೋಷ. ಹಾಸಿಗೆದಷ್ಟು ಕಾಲು ಚಾಚ್ಬೇಕಲ್ಲ ಮಗ. ಯಾಕೆ ಪಾಸ್ ಆಗಿದೆಯಲ್ಲ, ಮುಂದಕ್ಕೆ ನವ್ಯಾಕನ ಕೇಳ್ಕೊ ನೀನು. ನವ್ಯ ಚಿನ್ನವಾಕನ ಮುಂದಕ್ಕೆ ಏನು ಓದಬೇಕು ಏನು ಅಂತವ ಅವ್ರನ್ನ ಕೇಳ್ಕೊಂಡು ತೀರ್ಮಾನ ತಗೋ. ಅವ್ರಲ್ಲಿ ಒಳ್ಳೆ ಸಜೆಷನ್ ಕೊಡ್ತಾರೆ, ಆಯಿತಾ? ಆಯ್ತಪ್ಪ. ಸರಿ 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 ಕಲ ಸಬಾಸ್ ಬಿಡು. ಯಾಕೋ ಪಾಸ್ ಆರೋ ಆದ್ರೆ ಹೆಂಗೋ ನಂಗೆ ಮನ್ಸಿಗೆ ನೆಮ್ಮದಿ ಆಯಿತು. ಸರಿಯಪ್ಪ ಆಯಿತು. ಸರಿ ಸರಿ ಅದೇನು ನೋಡು. ಮುಂಡೆ ಮಗನೇ ಹೋಗು ನೋಡು. ಸಂತೋಷ ಪಡೋಕ್ಕೂ ಇಲ್ದಂಗೆ ಮಾಡ್ಬಿಟ್ಟಲ್ಲ. ನಿಮ್ಮ ಅಪ್ಪನ ಗೊತ್ತಾದ್ರೆ ಬಿಟ್ಟದ್ಲ. ಯಾಕೆ ಇಸ್ಕಡೆ ಬೇಡ ಅಂತ ನೀನು? ಬೇಡ ಅಂದ್ರೆ ನನ್ನ ಮನೆ ಬರ್ತದೆ ಅಂದ್ಬಿಟ್ಟು ಕಣಮ್ಮ. ಅಯ್ಯಪ್ಪ ನನಗಂತೂ ಬಾಡಿ ಎದುರ್ಕಾಯ್ತದೆ ಕಲ. ಯಾರು ಹೇಳ್ಬಿಟ್ರೆ ಎಲ್ಲ ಮಾಡೋದು. ಯಾರು ಹೇಳಕ್ ಬಂದರು ಬಿಡು. ನಮ್ಮೂರಿಂದ ಯಾರಿಗೂ ಕಲೆಕ್ತಾನೆ ಇಲ್ಲ. ನಮ್ಮ ಕಾಲೇಜ್ಗೂ ಅದಕ್ಕೂ ನೋಡೋಕೈತದೆ ಬಿಡು. ಇನ್ನೇನು ಅಪ್ಪ ಇನ್ನು ವಿಚಾರ್ಸಕ್ಕೆ ಹೋಯ್ತಾ? ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಲ. ನಿಜವಾಗ್ಲೂ ಗಾಬರಿ ಆಯ್ತದೆ. ಎಲ್ಲಿ ಸಿಗಾಕಬಿಟ್ಟವೇನೋ, ಅಪ್ಪನ ಕೈಲಿ ಉಗಿಸ್ಕೊಂಡವೇನೋ ಅಂತ ಹೊಸಿ ಭಯ ಆಯ್ತಲ್ಲ. ಯಾಕೆ ಭಯಪಟ್ಟಿ ಸುಮ್ಮನಿರು. ಯಾಕೆ ಭಯಪಟ್ಟಿ ಏನೋ ಆಯ್ತಿಲ್ಲ ಸುಮ್ಮನಿರಮ್ಮ. ನಾನು ಏನಮ್ಮ ಮಾಡಿದ್ರೆ ನಾನು ಕೇಳಿದ್ನಾ? ಎಲ್ಲ ಹಣೆ ಬರಕಲ್ಲ. ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನಿಜವಾಗ್ಲೂ ಸಕ್ಕತ್ ಬೇಜಾರಾಯ್ತದೆ. ಸರಿ ಬಿಡಮ್ಮ ಆಯಿತು. ಇನ್ನೇನು ಮಾಡೋಕ್ಕಲ್ಲದು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆಯಿತು ಹೋಗಪ್ಪ ಹೋಗು. ಯಾವ ಫ್ರೆಂಡ್ಗೂ ಕೊಡ್ಬೇಡ, ಏನು ಬೇಡ. ದುಡ್ಡು ಮಡಿಕೋ. ಒಂದು 7,000 ರೂಪಾಯಿ ದುಡ್ಡು ಕೊಡು. ಇನ್ನೊಂದು 1,000 2,000 ತಗೊಬಿಟ್ಟು ಎಲ್ಲರಿಗೂ ಒಂದು ಸ್ವೀಟ್ ಬಾಕ್ಸ ತಗೊಂಡೋಗಿ ಕೊಟ್ಬಿಟ್ಪ. ನಾವು ಯಾಕಂಗೂ ತಗೊಂಡೋಗಣ? ತಗೊಂಡೋಗಿ ಕೊಟ್ಬಿಟ್ಟು ಕೊಟ್ಬರೋಗು. ಇನ್ನೂ ಇದನ್ನು ಗೊತ್ತಾದ್ರೆ ಕೊಟ್ಟಿಲ್ಲ ಆದರೆ ಇನ್ನು ಪಾಪ ಮಾಡ್ಕೊತದೆ. ಕೊಟ್ಬಿಟ್ಟು ಸುಮಾರಾಗಿ ತಗೊಂಡೋಗು. ಒಂದು ಅರ್ಧ ಕೆಜಿ ಅಷ್ಟು ತಗೊಂಡೋಗು ಸಾಕು. ಎಲ್ಲ ಮಿಕ್ಸಲ್ಲಿ ಹಾಕಿ ಅಂದ್ರೆ ಹಾಕ್ತಾರೆ. ಒಂದು 200 ರೂಪಾಯಿ 300 ತಗೋತಾರೆ. ಏನು ದೊಡ್ಡ ಹೋಟ್ಲು ದೊಡ್ಡ ಅಂಗಡಿಗೆಲ್ಲ ಹೋಗ್ಬೇಡ. ಮಾಮೂಲಿ ರೋಡ್ ಸೈಡ್ ಬೇಕರಿ ಇರ್ತಾವಲ್ಲ, ಅಲ್ಲಿ ತಗೊಂಡೋಗ್ಬಿಟ್ಟು ಎಲ್ಲ ಮಿಕ್ಸಲ್ಲಿ ಒಂದು ಅರ್ಧ ಕೆಜಿ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಬಾ. ಇನ್ನೇನು ಮಾಡಿ ಇನ್ನು ಕೇಳ್ದಾನೆ ಇದ್ದಾನೆ ಬಂದಿದ್ನ ಹಂಗೆ ಅಂತವ. ಬಂದಿಲ್ಲ ಅಂದರೆ ಅದಕ್ಕೂ ಕುಣಿತಾನೆ ನಿಮ್ಮ ಅಪ್ಪ ಮೇಲೆ. ಸರಿ ಬಿಡು ಆಯಿತು, ಹಂಗೆ ಮಾಡ್ತೀನಂತೆ. ಏನ್ಲ ಮಗ ಪಾಸ್ ಆಗ್ಬಿಟ್ಟ? ಪಾಸ್ ಅದೇಜಿ. ಹೆಂಗೋ ಬಿಡಪ್ಪ, ಹೆಸರು ಉಳಿಸ್ಬಿಟ್ಟೆ. ನಿಮ್ಮ ಅಪ್ಪನೂ PUC ಫೇಲ್ ಆಗಿದ್ದ. ಏನು ಕತೆ ಏನು ಅಂತಿದ್ದೆ. ಹೆಂಗೋ ನೀನಾರು ಪಾಸ್ ಆಗ್ಬಿಟ್ಟಲ್ಲ, ಅದೇ ಒಂಥರ ಸಂತೋಷ. ಪಾಸ್ ಆಗಿವ್ನಿ ಕಣಜಿ, ಪಾಸ್ ಆಗಿವ್ನಿ. ಬೇಕಾದ್ರೆ ಫೋನ್ ಮಾಡಿ ಹೇಳು ಪಾಸ್ ಆಗಿವ್ನಿ ಅಂತವ. ಭಾಳ ಖುಷಿ ಪಡ್ತಾಳೆ. ಚಿನ್ನಕ್ಕಂಗೆ ಹೇಳ್ದ ಪಾಸ್ ಆಗಿವ್ನಿ ಅಂತವ. ಹೇಳ್ತೀನಿ ಅಜ್ಜಿ. ಅಮ್ಮ ಹೇಳ್ತಾರ ಗೊತ್ತಿರಬೇಕು. ನವ್ಯಾಕಂಗೆ ಹೇಳ್ತೀನಿ. ಅದಕ್ಕೊಂಥರ ಇದೆಯಲ್ಲ ಸಪ್ಕೆ. ಯಾಕೆ ಏನಾಯ್ತಲ್ಲ? ಅದು ಜಾಸ್ತಿ ನಂಬರ್ ತೆಗಿತೀನಿ ಅನ್ಕೊಂಡಿದ್ದೆ. ಒಂದು ಸ್ವಲ್ಪ ಕಮ್ಮಿ ಆಗ್ಬಿಡ್ತಲ್ಲ ಅಂತ. ನಂಬರೋ ಪಾಂಬಾರೋ ಅವೇನು ಗೊತ್ತಾಗದು ನಮಗೆ. ಒಟ್ಟು ಪಾಸ್ ಆಗಿದ್ದಿ ತಾನೆ, ಪಾಸು ಪೇರಿ ಹೇಳಿದ್ರು ತಾನೆ. ಬಿಡು ಇನ್ನೇನು ಪಾಸ್ ಆಗಿದ್ದಿ ಅಂದಮೇಲೆ ಆ ನಂಬರ್ ಕಟ್ಕೊಂಡೇನು ಉಪ್ಪಿನಕಾಯಿ ಆಗ್ತಿದ ಬಿಡ್ಲಾ. ಬೇಜಾರು ಮಾಡ್ಕೋಬೇಡ. ಒಟ್ಟು ಪಾಸ್ ಆಗಿದ್ದಿಲ್ಲ ಅಷ್ಟಕ್ಕೆ ಸರಿ ಕತೆ. ಏನು ದುಡ್ಡು ಕಾಸು ಇಟ್ಕೊಬಿಟ್ಟಿದ್ದೆ ದುಡ್ಡ. ಅಪ್ಪ ಕೊಡ್ತು ಎಲ್ಲರಿಗೂ ಸ್ವೀಟ್ ತಂದ್ಕೊಡು ಅಂತ. ತಂದ್ಕೊಡು ಎಲ್ಲರಿಗೂ ತಂದ್ಕೊಡು. ಖುಷಿ ಪಡ್ತಾರೆ. ನಾವು ಯಾಕಂಗೂ ತಗೊಂಡೋಗಿ ಕೊಡು. ಯಾವಾಗ ತಮ್ಮ ಪಾಸ್ ಆಗೋಣ ಅಂತ ಖುಷಿ ಪಟ್ಟಾಳ.
ಹಲೋ. ಬಿಮು ರಿಸಲ್ಟ್ ಬತ್ತಾ? ಹ್ಞೂ ಅಕ್ಕ, ಪಾಸ್ ಆಗಿದ್ದೀನಿ. ವಾ ವೆರಿ ಗುಡ್. ನಿಜಕ್ಕೂ ಸಾಕತ್ ಖುಷಿ ಆಯ್ತದೆ ಕಣಪ್ಪ. ಹೆಂಗೋ ಬಿಡು ಪಾಸ್ ಅದಲ್ಲ. ಸರಿ. ನಂಬರ್ ಎಷ್ಟು? 88%. ಮತ್ತೆ ಜಾಸ್ತಿ ನಂಬರ್ ತೆಗ್ದಿನಿ ಅಂತ ಮತ್ತೆ ಪಾರ್ಟಿ ಕೊಡ್ಸಕ್ಕೆ ಅಂತ ಓಡಾಡ್ತಿದಂತೆ. ನಾನು ಅನ್ಕೊಂಡಿದ್ದೆ ಎಲ್ಲಾನು ಬರ್ದಿದ್ದೆ, ಅದೇನು ಮಿಸ್ಟೇಕ್ ಆಯ್ತು. ಎಲ್ಲಾನು ಬರ್ದಿದ್ದೆ ಕಣಕ್ಕ, ಅದೇನೋ ಕಣೆ. ರಿವ್ಯಾಲ್ಯೂಯೇಷನ್ ಮಾಡ್ಸದ? ಅಯ್ಯೋ ಬೇಡ ಬಿಡಕ್ಕ, ರಿವ್ಯಾಲ್ಯೂಯೇಷನ್ ಎಲ್ಲ ಬೇಡ ಬಿಡು. ಈಗ ರಿಯಲಿ ಬೇಕಾದ್ರೆ ನೋಡದ ಚೆನ್ನಾಗಿ ತೆಗಿತೀನಿ. ಸರಿ ಸರಿ ಆಯ್ತು ಕಣಪ್ಪ. ಅಯ್ಯೋ ನಿಜವಾಗ್ಲೂ ಖುಷಿ ಆಯ್ತು. ನಾನು ಮತ್ತೆ ಬಿಟ್ಟಿದ್ದೆ ಇವತ್ತು ರಿಸಲ್ಟು ಅಂತ. ಈಗ ನೆನ್ಸ್ಕೊಂಡೆ, ಟಿ ವಿಲಿ ತೋರಿಸ್ತಿತ್ತು ಇವತ್ತು PUC ಫಲಿತಾಂಶ ಅಂತ. ಅದಕ್ಕೆ ಒಂಥರ ಸಂತೋಷ ಆಯ್ತು ನನಗೆ. ಅದಕ್ಕೆ ಮಾಡಿ ಕೇಳದ, ನೀನು ಅವತ್ತೇ ನಂಬರ್ ಜಾಸ್ತಿ ಬಂದದೆ ಅಂದ್ಬಿಟ್ಟು ಪಾರ್ಟಿ ಕೊಡಿಸ್ಬೇಕು ಅಂತ ಅಂತಿದ್ರಲ್ಲ, ನೋಡದೆ ಎಷ್ಟು ಬಂದಿದ್ದು ಅಂದ್ಬಿಟ್ಟು ಹಂಗೆ ಮಾಡಿದೆ. 88% ಏನೇನು ಕಮ್ಮಿ ಅಲ್ಲ ಬಿಡು, ಸಾಕು ಅಂತ ಏನು ಮಾಡಿ ತಲೆಗೆಡ್ಸ್ಕೊಬೇಡ ಬಿಡು. ಅಷ್ಟಕ್ಕೆ ಅದಕ್ಕೆ ಯಾಕೆ ಇನ್ನೇನು ಮಾಡೋಕ್ಕಾಯ್ತದೆ. ನಾನು ಒಳ್ಳೆ ನಂಬರ್ ಬರ್ತದೆ ಅಂತ ಕನ್ಸ್ಕೊಂಡಿದ್ದೆ, ಈ ಥರ ಆಯ್ತದೆ ಅಂತ ಅನ್ಕೊಂಡಿದ್ದಿಲ್ಲ ಕಣಕ್ಕ. ನಿಜವಾಗ್ಲೂ ನನಗೆ ಬೇಜಾರಾಯ್ತದೆ. ಅಯ್ಯೋ ಪರವಾಗಿಲ್ಲ ಬಿಡು ಬಿಮಲು, ತಲೆಗೆಡ್ಸ್ಕೊಬೇಡ. ಅಷ್ಟಾರು ತೆಗ್ದಿದೆಯಲ್ಲ, ನಿಜವಾಗ್ಲೂ ಪಾಸ್ ಆಯ್ತು ಅನ್ನೋದೇನು ಮನ ಇತ್ತು, ಕಾಲೇಜಿಗೆ ಯಾವಾಗ ಹೋಯ್ತಿತ್ತಿಲ್ಲ ಅಂಥದ್ರಲ್ಲಿ ಹೆಂಗೋ ಅಷ್ಟಾರು ನಂಬರ್ ತೆಗ್ದಿದೆಯಲ್ಲ, ಅಷ್ಟಕ್ಕೆ ಖುಷಿ ಪಡಬೇಕು. ಬಿಡು ಬಿಡು, ನೀನೇನು ತಲೆಗೆಡ್ಸ್ಕೊಬೇಡ, ಎಲ್ಲ ಸರಿ ಆಯ್ತದೆ. ಬಾ. ಸರಿಯಾ? ಸರಿ ಅಕ್ಕ, ಆಯಿತು. ಮಗ ಸ್ಪೀಡ್ ತಗೊಬತ್ತೀನಿ ಅಂತ ಹೇಳುವೆ. ಏನು ಹೇಳಿಯೇ, ಅನ್ನು ಸರ್ಪ್ರೈಜಾಗಿ ಕೊಡ್ತೀನಿ ಬಿಡು ತಗೊಂಡೋಗಿ. ಅದನ್ನೇನು ಹೇಳಿಯೇ, ಅದು ಬೇರೆ ಸ್ಪೀಡ್ ತರ್ತೀನಿ ಬಿಟ್ಟು ಬೇರೆ ಮುಂಚಿತವಾಗಿ ಹೇಳ್ಬೇಕಾ? ಅದಕ್ಕೆ ಇದ್ದದ ಇಲ್ವೊಟ್ಟು ಮನೆ ತಗುವಂತವ, ನಾಳೆಗೆ ಡ್ಯೂಟಿ ಗಿಟ್ ಇದ್ದದ ಹೆಂಗೋ. ಸಂಜೆ ಟೈಮಲ್ಲಿ ಹೋಯ್ತೀನಿ ಬಿಡು. ಸರಿ ಸರಿ ಆಯ್ತು. ಹೆಂಗೋ ಬಿಡಪ್ಪ, ಸದ್ಯಕ್ಕೆ ಹೆಂಗೋ ಪಾಸ್ ಅದಲ್ಲ. ಅಜ್ಜಿ. ಅಯ್ಯೋ ಕತೆ ಕರ್ಮ, ಏನು ಎಕ್ಸಾಕ್ಟ್ ಪಾಸ್ ಆಗಿದ್ರು ಏನೋ ಒಂದು ಮರುವದೆ ಉಳ್ಕೊಳ್ಳೋದಲ್ಲ. ಈ ಥರ ಮಾಡ್ಬಿಟ್ಟಲ್ಲ ಬಿಮಲು ನೀನು. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಲ ನೆನೆಸ್ಕೊಂಡ್ರೆ. ಸಖತ್ ಬೇಜಾರಾಯ್ತು ನನಗಂತೂ. ಅಮ್ಮ ಬೇಜಾರು ಮಾಡ್ಕೊಬೇಡ, ಸುಮ್ಮನಿರಮ್ಮ. ಏನು ಮಾಡೋಕ್ಕತ್ತದು, ಬಂದಿದ್ದಾನೆ ಬೋಸ್ಲೇಬೇಕು ತಾನೆ. ಬೇಜಾರು ಮಾಡ್ಕೊಬೇಡ, ಸುಮ್ಕಿರು. ಹಂಗಲ್ಲ ಕರಪ್ಪ, ನಾಳೆ ದಿವಸ ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಬಿಟ್ಟದೆ ನಿನ್ನ ಪೇಲಾಗಿದೆ ಅಂದ್ಬಿಟ್ಟು ಅದು ಬೇರೆ ಜೀವ ಬಡ್ಕೋದ ಕುಂತದೆ. ಕೈಲಿ ಬೇರೆ ದುಡ್ಡು ಹಾಕಿಸ್ಕೊಂಡೆ ನೀನು. ಈಗ ಎಲ್ಲರೂ ಸಾಕೊಡೋಕೆ ಪೇಲಾಗಿರೋದಕ್ಕೆ ಸ್ವೀಟ್ ಕೊಟ್ಟಿಯಾ? ಬಾಯಲ್ಲಿ ಮುನ್ನಾಕ ಹೋಗಿ ನಿಮ್ಗಳು ಕೊಟ್ಟಿಲ್ಲ, ಯಾರು ಹೊಡೆದಾಕೊಂಡು ಸತ್ತಾರು. ಅಷ್ಟು ಭಾಗ್ಯದಿಂದ ಬಾಯ್ ಪಡ್ಕೊಂಡೆ ಇಲ್ಲ. ಓದ್ಲ ಚೆನ್ನಾಗಿ ಓದ್ಕಲ್ಲ, ಎಕ್ಸಾಮ್ ಬರ್ತದೆ ಅಂತವ ಹೇಳಿದ್ರೆ ನೀನು ಲೆಕ್ಕ ತಗೊಳ್ದ್ರೆ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗ್ಕೊಂಡು ಈಗ ನೋಡಿ ಹಂಗಾಯ್ತು ಅಂದ್ಬಿಟ್ಟು ಒಂಚೂರು ಜವಾಬ್ದಾರಿ ಇರೋದೇ ಇಲ್ಲಕ್ಕಲ್ಲ ನಿನಗೆ ಬಿಮಾರು. ಅಯ್ಯೋ ನಾನು ಏನೇನೋ ಕನ್ಸು ಕಟ್ಕೊಂಡು ಕೂತೀವಿ ನಿನ್ನ ಬಗ್ಗೆ, ಹಂಗಿರ್ತೀವಿ ಹಿಂಗಿರ್ತೀವಿ ಅಂತವ. ಏನೋ ನನ್ನ ಮಗ ಚೆನ್ನಾಗಿ ನೋಡ್ಕೊತಾನೆ, ಅವ್ರ ಅಪ್ಪನಿಂದ ನಾನು ರಚ್ಕಟ್ಟಾಗ ನಿಮ್ದು ಸಿಗ್ಲಿಲ್ಲ, ನನ್ನ ಮಗನ ರಚ್ಕಟ್ಟಾಗ ನೋಡ್ಕೊತಾನೆ ಅಂತ ಕನ್ಸ್ಕೊಂಡಿದ್ದೆ. ಅದನ್ನೂ ನಿರಾಸೆ ಮಾಡ್ಬಿಟ್ಟಕ್ಕದ್ ಬಿಡು. ಬೇಡ ಸುಮ್ಮನಿರಮ್ಮ, ನಿಜವಾಗ್ಲೂ ನನಗೂ ಬೇಜಾರಾಯ್ತದೆ ಕಣಮ್ಮ. ಏನು ಬೇಜಾರಾದ ಏನೋ ಕಡಕರಪ್ಪ ನಿನಗೆ. ಒಟ್ಟಿಗೆ ನಮ್ಮ ನೆಮ್ಮದಿ ಹಾಳು ಮಾಡ್ಬಿಟ್ಟಕ್ಕಂದು ಬಿಡು. ನಿಮ್ಮ ಅಪ್ಪನ ಗೊತ್ತಾರ ಅದು ಎಷ್ಟು ಕುಂದನೋ ಏನೋ, ಅದು ಬೇರೆ ಉಸಿರು ಎದುರ್ಕೈತಲ್ಲ ನನಗೆ. ಅದೇ ಗಾಬರಿ ಹಿಡ್ದಂಗೆ ಹೋಯ್ತಾ ಕೂತದೆ. ಅದೇ ಗಾಬರಿ ಇಟ್ಕೊಂಡು ಬಿಡಮ್ಮ, ಏನು ಮಾಡೋಕ್ಕದು. ನೋಡೋಕ್ಕಾಯ್ತದೆ, ದೇವ್ರು ಮಾಡ್ದಂಗೆ ಅಲ್ಲಿ ಏನು ಮಾಡೋಕ್ಕಾಯ್ತದು. ನೋಡೋದ ಸದ್ಯಕ್ಕೆ ಹೆಂಗೋ ಅಪ್ಪನಿಗೆ ವಿಷಯ ಗೊತ್ತಾಗೋದು ಡೌಟು. ಮುಂದೆ ತಿಂಗಳು ಬಿದ್ದದೆ ಸಡನ್ನಾಗಿ. ಎಕ್ಸಾಮ್ ಹೆಂಗಾರು ಮಾಡಿ ಕಷ್ಟಪಟ್ಟು ಓದ್ಕೊಬಿಟ್ಟು ಪಾಸ್ ಆಗ್ಬಿಡ್ತೀನಿ. ಅಪ್ಪನಿಗೆ ಗೊತ್ತಾಗನೇ ಬೇಡ್ದು. ಸರಿ ಸರಿ ಹಂಗೆ ಮಾಡು. ಇನ್ನೇನು ಮಾಡೋಕ್ಕದ್ದು, ಹೆಂಗಾರು ಮಾಡಿಬಿಟ್ಟು ಇದೊಂದು ಸಮಸ್ಯೆಯಿಂದ ಹೊರಗೆ ಬರಲೇಬೇಕಲ್ಲ. ಇಲ್ಲಾಂದ್ರೂ ಮಾತ್ರ ನಿನ್ನ ಮೇಲೆ ನಂಬಿಕೆ ಹೊಂಟೋಯ್ತದೆ. ಆಮೇಲೆ ನನ್ನ ಬಿಟ್ಟ ನಿಮ್ಮಪ್ಪ ನೀನು ಗೊತ್ತಿದ್ರು ನನಗೆ ಯಾಕೆ ಹೇಳಲಿಲ್ಲ ಹಂಗೆ ಹಂಗೆ ಅಂತವ. ಅವೆಲ್ಲ ಸ್ವಲ್ಪ ಬರೋಕಿಲ್ಲ. ಇಂದ ಅಮ್ಮ ಅಂತೀನಿ ಯಾವ್ದಕ್ಕೂ ಹೊಸಿಯ ಇದು ಮಾಡು ಮಗ. ಸರಿ ಬಿಡಮ್ಮ, ಆಯ್ತು, ತಲೆಗೆಡ್ಸ್ಕೊಬೇಡ. ಓದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.